ಪ್ರತಿಯೊಬ್ಬ ನರ್ಸಿಂಗ್ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾದ 10 ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಇಂದು ಕನ್ನಡದಲ್ಲಿ ತಿಳಿಯೋಣ. ಫಸ್ಟ್ ಒನ್, ವೈಟಲ್ ಸೈನ್ಸ್. BP ಮಾನಿಟರಿಂಗ್. ಇದರ ನಾರ್ಮಲ್ ವ್ಯಾಲ್ಯೂ 120/80 mmHg. ಟೆಂಪರೇಚರ್, ಪಲ್ಸ್, ರೆಸ್ಪಿರೇಷನ್, SpO2. ಇಂಜೆಕ್ಷನ್ ಪ್ರೊಸೀಜರ್: ಇಂಟ್ರಾಮಸ್ಕ್ಯುಲರ್, ಇಂಟ್ರಾವೀನಸ್, ಇಂಟ್ರಾಡರ್ಮಲ್, ಸಬ್ಕ್ಯುಟೇನಿಯಸ್. Rights of medication administration: right patient, right medication, right dose, right route, right time. Right documentation, right reason, right education, right to refuse. ಗ್ಲಾಸ್ಗೋ ಕೋಮಾ ಸ್ಕೇಲ್. ಈ ಸ್ಕೇಲ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಪೇಷಂಟ್ನ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. BLS ಆ್ಯಂಡ್ CPR. BLS ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. CPR ಇದೊಂದು ಎಮರ್ಜೆನ್ಸಿ ಪ್ರೊಸೀಜರ್. ಯಾವಾಗ ಪೇಷಂಟ್ನ ಪಲ್ಸ್ ಮತ್ತು ಬ್ರೆತ್ ಎರಡೂ ಸ್ಟಾಪ್ ಆಗಿರುತ್ತೋ ಆ ಟೈಮಲ್ಲಿ ಈ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಹ್ಯಾಂಡ್ ಹೈಜೀನ್. ಇದರಲ್ಲಿ 2 ಟೈಪ್ಸ್ ಆಫ್ ಹ್ಯಾಂಡ್ ಹೈಜೀನ್ ಇದೆ. ಒಂದು ಮೆಡಿಕಲ್ ಹ್ಯಾಂಡ್ ಹೈಜೀನ್, ಇನ್ನೊಂದು ಸರ್ಜಿಕಲ್ ಹ್ಯಾಂಡ್ ಹೈಜೀನ್. ಇದರ ಸ್ಟೆಪ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನರ್ಸಿಂಗ್ ಕೇರ್ ಪ್ಲಾನ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು ಯಾವ ರೀತಿ ನರ್ಸಿಂಗ್ ಕೇರ್ ಪ್ಲಾನ್ ಬರಿಬೇಕು ಅಂತ. ನರ್ಸಿಂಗ್ ಡಾಕ್ಯುಮೆಂಟೇಶನ್: ಯಾವಾಗ ಪೇಷಂಟ್ ಅಡ್ಮಿಷನಿಂದ ಡಿಸ್ಚಾರ್ಜ್ವರೆಗೂ ಏನೇನು ಪ್ರೊಸೀಜರ್ ಆಯಿತು, ಯಾವ್ಯಾವ ಮೆಡಿಕೇಶನ್ ತೊಗೊಂಡ್ರು ಅದನ್ನೆಲ್ಲ ಫೈಲಲ್ಲಿ ಬರೆದಿಡಬೇಕು. ಜೊತೆಗೆ ಕಂಪ್ಯೂಟರಲ್ಲಿ ಕೂಡ ರೆಕಾರ್ಡ್ ಮಾಡಿ ಇಡಬೇಕು. ಡ್ರಗ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅಂತ ಫಾರ್ಮುಲಾ ಇದೆ. ಜೊತೆಗೆ ಒಂದು ಎಕ್ಸಾಂಪಲ್ ಕೂಡ ಇದೆ, ನೋಡಿ ತಿಳ್ಕೊಳ್ಳಿ. ಕಮ್ಯುನಿಕೇಷನ್: ಪ್ರತಿಯೊಬ್ಬ ನರ್ಸ್ ಪೇಷಂಟ್ ಜೊತೆ ಹಾಗೂ ಅದರ್ ಹೆಲ್ತ್ ಕೇರ್ ವರ್ಕರ್ ಜೊತೆ ಮಾತಾಡಬೇಕಾಗುತ್ತೆ. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.